ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಧ್ಯಾಯದ 46ನೇ ಪ್ರಶ್ನೆಯನ್ನ ಗಮನಿಸಿ. a ಇಸ್ ಈಕ್ವಲ್ ಟು 2 ಮತ್ತು b ಇಸ್ ಈಕ್ವಲ್ ಟು -1 ಆದಾಗ a ದ ಘಾತ b ಪ್ಲಸ್ b ದ ಘಾತ a ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, a ದ ಘಾತ b ಪ್ಲಸ್ b ದ ಘಾತ a ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ a ಇಸ್ ಈಕ್ವಲ್ ಟು ಏನ್ ಹೇಳಿ 2 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ 2ರ ಘಾತ b ಏನ್ ಹೇಳಿ -1 ಪ್ಲಸ್ b -1ರ ಘಾತ a 2. ಓಕೆ, ಸೊ ಇಲ್ಲಿ ಘಾತಾಂಕ ನಿಯಮ ಏನ್ ಹೇಳಿ x ರೇಸ್ ಟು ಮೈನಸ್ n ಇಸ್ ಈಕ್ವಲ್ ಟು 1/x ರೇಸ್ ಟು n. ಸೊ ಈ ನಿಯಮದಂತೆ ಇಲ್ಲಿ 2 ರೇಸ್ ಟು -1 ಇಸ್ ಈಕ್ವಲ್ ಟು ಹೇಗೆ ಬರಿಬಹುದು, ನಾವು 1/2 ರೇಸ್ ಟು 1 ಅಂತ ಬರಿಬಹುದು. ಸೊ ಈ ನಿಯಮವನ್ನ ಅನ್ವಯಿಸ್ಕೊಂಡ್ರೆ ಓಕೆ. ಸೊ ಹಾಗಾದ್ರೆ ಇದೇನಾಯ್ತು ಹೇಳಿ 1/2 ರೇಸ್ ಟು 1. ಓಕೆ, ಸೊ ನೆಕ್ಸ್ಟ್ ಪ್ಲಸ್ -1 ಹೋಲ್ ರೇಸ್ ಟು 2 ಇದೆ. ಸೊ ಯಾವುದೇ ಒಂದು ಋಣಾತ್ಮಕ ಸಂಖ್ಯೆಯ ಘಾತವು ಸಮ ಸಂಖ್ಯೆಯಾಗಿದ್ರೆ ಸೊ ಅದರ ಫಲಿತಾಂಶ ಏನ್ ಬರುತ್ತೆ, ನಮ್ಗೆ ಧನಾತ್ಮಕವಾಗೇ ಇರುತ್ತೆ. ಸೊ ನೋಡಿ, -1ರ ಘಾತ 2 ಇಸ್ ಈಕ್ವಲ್ ಟು ಏನ್ ಹೇಳಿ -1 ಇಂಟು -1 ಅಲ್ವಾ. ಸೊ ಮೈನಸ್ ಮೈನಸ್ ಪ್ಲಸ್ 1 ಆಗತ್ತೆ. ಸೊ ಇಲ್ಲಿ ಸಮ ಸಂಖ್ಯೆ ಇದ್ರೆ ಉತ್ತರ ಏನ್ ಬರುತ್ತೆ, ಧನಾತ್ಮಕವಾಗೇ ಬರ್ತಾ ಇರತ್ತೆ. ಸೊ ಹಾಗಾಗಿ -1ರ ಘಾತ 2 ಏನ್ ಬರುತ್ತೆ ಹೇಳಿ 1 ಬರುತ್ತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ LCM 2 ಬರುತ್ತೆ. ಸೊ ಇಲ್ಲಿ ಅಂಶದಲ್ಲಿ 1 ಪ್ಲಸ್ 2 ಇಸ್ ಈಕ್ವಲ್ ಟು 2 ಪ್ಲಸ್ 1 ಏನ್ ಅಥವಾ 1 ಪ್ಲಸ್ 2 ಏನ್ ಹೇಳಿ 3/2 ಆಗತ್ತೆ. ಓಕೆ, ಸೊ ಹಾಗಾದ್ರೆ a ದ ಘಾತ b ಪ್ಲಸ್ b ದ ಘಾತ a ನ ಬೆಲೆಯು 3/2 ಆಗಿದೆ. ಥ್ಯಾಂಕ್ ಯು.